ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಯಂತಿ ವೈಭವದಿಂದ ಆಚರಣೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಎತ್ತುಗಳ ಭವ್ಯ ಮೆರವಣಿಗೆ, 15 ವರ್ಷಗಳ ಸಂಪ್ರದಾಯಕ್ಕೆ ಸರ್ವಧರ್ಮೀಯರ ಬೆಂಬಲ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೆರೆ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಯಂತಿಯನ್ನು ಭಕ್ತಿ ಭಾವದಿಂದ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗ್ರಾಮಸ್ಥರು ಭಕ್ತಿಯಿಂದ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು. ಸಂಜೆ 5 ಗಂಟೆಗೆ ದೇವಸ್ಥಾನದ ಎದುರು ಗ್ರಾಮದ ರೈತರು ತಮ್ಮ ಎತ್ತುಗಳನ್ನು ಸೇರಿಸಿ ಪೂಜೆ ಸಲ್ಲಿಸಿದರು. ಬಳಿಕ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆ ಗ್ರಾಮದೆಲ್ಲೆಡೆ ಸಂಚರಿಸಿ ಹಬ್ಬದ ಸಂಭ್ರಮವನ್ನು ಮೂಡಿಸಿತು. ಅಲಂಕೃತ ಎತ್ತುಗಳು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿದ್ದು, ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ಈ ವಿಶೇಷ ಮೆರವಣಿಗೆ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದ್ದು, ಗ್ರಾಮದಲ್ಲಿ ಸಂಪ್ರದಾಯವಾಗಿ ಬೆಳೆದಿದೆ. ಪರಮಾತ್ಮ ಗಣೇಶ್ ಮಠ್ ಅವರು ಮಾತನಾಡಿ, ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಸೇರಿ ಬಸವೇಶ್ವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ರೈತರ ಜೀವನದಲ್ಲಿ ಎತ್ತುಗಳ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಬಸಪ್ಪ ಬೈಚಾಳ್, ಬಂದಗೀರ್ ಸಾ ಬಿಜಾಪುರ್, ಶಿವಪ್ಪ ಕುಂಬೆಟ್ಟಿ, ಮಲ್ಲು ಮಧುರಿ, ಮಲ್ಕಾಜಪ್ಪ ಗುಡುಗುಂಟಿ, ಮಲ್ಲು ಕಡ್ಕೋಳ್, ಸಂತೋಷ್ ಜಂಬಗಿ, ಗುರು ಕೌದಿ, ಶೇಖಪ್ಪ ಗುಡುಗುಂಟಿ, ಮಡೆಪ್ಪ ಬೈಚಬಾಳ್, ಈರಪ್ಪ ಗುಮ್ಮಟಿ, ಮುದುಕಪ್ಪ ಸುಂಕದ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಗ್ರಾಮದ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಒಗ್ಗೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು, ಬಸವೇಶ್ವರ ಜಯಂತಿ ಕಲಕೆರೆ ಗ್ರಾಮದಲ್ಲಿ ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿತು. ಜಿಲ್ಲಾ ವರದಿ ಎಂ ಮನಗೂಳಿ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಗುರುಗಳ ನಿಮ್ಮ ಹೆಸರು ಹೇಳ್ರಿ? ಪರಮಾತ್ಮ ಗಣೇಶ್ ಮಠ. ಇದು ಪ್ರತಿ ವರ್ಷನೂ ಮಾಡ್ತೀರಿ? ಪ್ರತಿ ವರ್ಷ ಮಾಡ್ಕೊಂಡು ಹೊಂಟಿವ್ರಿ ನಾವು. ಆಕ್ಚುಲಿ ಆದಿ ಸ್ಥಳದ ಬಸವಣ್ಣ ಗುಡಿಯದು ಸ್ಥಳ ಐತಿ. ಇದು ಬಹುದಿನದಿಂದ ಇದು ದೇವಸ್ಥಾನ ಐತಿ. ಇದಕ್ಕ ಯಾವ ಜಾತಿ ಇಲ್ಲಾರ್ದೆ ಎಲ್ಲಾ ಜಾತಿಗಳು ಇದ್ದವರು ಜಾಗ ಕೊಟ್ಟಾರ ಈ ದೇವಸ್ಥಾನಕ್ಕೆ. ಯಾವುದೂ ಭೇದ ಭಾವ ಇಲ್ಲದೆ ಸರ್ವ ಜಾತಿಯವರು ಕೂಡಿ ಇದು ಬಸವಣ್ಣನ ದೇವಸ್ಥಾನದೊಂದು ಬಸವ ಜಯಂತಿ ಮಾಡುವಂತ ವ್ಯವಸ್ಥೆ. ಪ್ರಸಾದ ಸರ್ವ ಸಮಾಜದವರು ಕೂಡಿ ಯಾವುದು ಆ ಭೇದ ಇಲ್ಲಾರ್ದೆ ಸರ್ವ ಜಾತಿಯವರು ಕೂಡಿ ಎಲ್ಲರೂ ಒಂದು ಒಗ್ಗಟ್ಟು ಮಾಡಿಕೊಂಡು ದೇವಸ್ಥಾನದ ಮುಂದ್ಗಡೆ ಪ್ರಸಾದ ವ್ಯವಸ್ಥೆ ಮಾಡಿ ಪ್ರತಿ ವರ್ಷ ಬಸವ ಜಯಂತಿ ವ್ಯವಸ್ಥೆ ಮಾಡುವಂತ ಅವರು ತಮ್ಮದೊಂದು ವೃತ್ತಿಯೊಳಗ ಹೊಂಟಾರ. ಹಿಂದೆ ನಮ್ಮ ಅಪ್ಪವ್ರನ್ನು ಹಿರಿಯರು ಮಾಡಿದ್ರು ಅಂತ ಹೇಳಿ ಬಸಪ್ಪ ಸೌಕರ್ ಬೈಸ್ಬಾಳ್ ಅವ್ರು ಹೇಳಿದ್ರು. ಆ ತೀರ್ಮಾನ ಪ್ರಕಾರ ನಾವು ಹೇಳಿದೆವು, ಆಯ್ತ್ರಿ ಅವ್ರಂತೆ ಮುಂದೆ ನಾವು ನಡ್ಸ್ಕೊಂಡು ಹೋಗಮ್ಮ ಅಂತ ಒಂದೊಂದು ನಮ್ಮ ಮಾತು ಹೇಳಿದ್ದೆವು. ಹೇಳಿದ್ದಕ್ಕೆ ನಾವೆಲ್ಲ ಇದು ಸಿದ್ಧಾಂತ ಪ್ರಕಾರ ಪ್ರತಿ ವರ್ಷ ಬಸವ ಜಯಂತಿ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ. ಮುಂದೆ ಇದಕ್ಕಿಂತ ಹೆಚ್ಚಿನ ದಿನಮಾನದಲ್ಲಿ ಹೆಚ್ಚು ಆಗುಲಿ ಅಂತ ನಮ್ದೊಂದು ಮಾತು ಹೇಳ್ಕೊಂಡು ನಾಲ್ಕು ಮಾತು ಮುಗಿಸ್ತೀವಿ. ಎಷ್ಟು ವರ್ಷ ಆಯ್ತ್ರಿ ಮಾಡ್ಲಕತ್ತಿ? ಇದು ಮಾಡ್ಲಕತ್ತು ಒಂದು ಕನಿಷ್ಠ ಒಂದು 15 ವರ್ಷ ಆಯ್ತ್ರಿ ಈಗ ನಾವು ಮಾಡಕತ್ತು. ಅದಕ್ಕಿಂತ ಈಗ ಇವಾಗ ಮಾಡಕತ್ತು 15 ವರ್ಷ ಆಯ್ತು. ಅದಕ್ಕಿಂತ ಮೊದಲು ಹಿರಿಯರು ಮಾಡಿದ್ರು. ಆದ್ರೆ ಬಸವ ಜಯಂತಿದು ಸ್ವಲ್ಪ ನಿರ್ಮಾಣ ಯುವಕರು ಕೂಡಿ ಹುಡುಗರು ಕೂಡಿ ಹೇಳಿದ್ರು, ತಾವು ಸರ್ವಧರ್ಮದವ್ರು ಕೂಡಿ ಮಾಡುವಂತ ವ್ಯವಸ್ಥೆ ಸರ್ವಧರ್ಮದವ್ರು ಕೂಡಿ ಮಾಡುವಂತ ವ್ಯವಸ್ಥೆ ಅದಾದ್ರಿ ಗುರುಗಳೇ ಮಾಡಮ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸಾಥ್ ಕೊಡೋಮ್ಮ ಅಂತ ಹೇಳಿ ಕಿಶನ್ ನಾವು ಮಾತಾಡಿದ್ದೆವು. ಇದಕ್ಕೆ ಅದೇ ಪ್ರಕಾರ ಮುಂದುವರ್ಸ್ಕೊಂಡು ಹೊಂಟಿವಿ. ಇಲ್ಲಿ ಅವಸ್ಥೆ ಯಾವುದೂ ಏನು ಬೇದಿಲ್ಲ. ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡು ಪ್ರತಿ ವರ್ಷ 15 ವರ್ಷ ಮಾಡಕತ್ತು. ಇನ್ನು ಮುಂದೆ ಮಾಡ್ಕೊತ ಹೋಗ್ತೀವಿ ನಾವು. ಒಟ್ರಿ
ಅಲ್ಲಿ ಮಾಡಮ್ಮ ಏನ್ ಮಾಡಮ್ಮ ಹೊಳ್ ಬಂದ್ ಮಾಡಮ್ಮ ಜನ ಐತಿ. ಅವ್ರು